ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಈ ರಾಜಿ ಬಲೆ ಬೀಸಿದ್ಮೇಲೆ ಬೀಳ್ದೇ ಇರೋ ಮೀನೇ ಇಲ್ಲ. ನಾನು ಹೇಳಿದ್ದೆ ಒಂದು, ಇವನು ಹೇಳ್ತಿರೋದೇ ಒಂದು. ಛೇ, ಇವಾಗ ನಾನು ಏನು ಮಾಡಲಿ? ಸ್ವಾಮಿ, ನಿಮ್ಮ ದಿವ್ಯ ದೃಷ್ಟಿಯಿಂದ ನೋಡಿ ಸ್ವಲ್ಪ ಸರಿಯಾಗಿ ಹೇಳಿ. ದೇವರು ನುಡಿಸೋದನ್ನೇ ನಾನು ನುಡಿಯೋದು. ತಾಯಿ, ನಿಮ್ಮ ಮಗಳ ಮದುವೆನ ಬೇಗ ಮಾಡಿ ಮುಗಿಸಿ. ಆ ಆತ್ಮದ ಕೊನೆ ಆಸೆನೂ ಈಡೇರಿಸಿ. ನೀವು ಅಪ್ಪಣೆ ಕೊಟ್ಟಿದ್ರಿ ಅನ್ನಕ್ಕೆ ನಾನು ಆ ಕೆಲಸ ಮಾಡಿ ಮುಗಿಸ್ತೀನಿ ಸಮಯ. ಸರಿ, ನೀವು ಕರ್ಕಬ ಹೋಗು. ಯಾರು ಇವರು? ಕಾಲಜ್ಞಾನಿಗಳು ಕಣಪ್ಪ, ನಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ದಾರಿ ತೋರ್ಸಕ್ ಬಂದವ್ರಿ. ಅಳಿಯಂದ್ರೆ ಇದುವರೆಗೂ ನಡೆದಿದ್ದನ್ನೆಲ್ಲ ಎಷ್ಟು ದಿಟ್ಟವಾಗಿ ಆಗ್ಬಿಟ್ರು ಗೊತ್ತಾ ಗುರುಗಳು. ನಂಗಂತೂ ಸಾನೇ ಆಶ್ಚರ್ಯ ಆಗೋಯ್ತು. ಹೌದಾ? ಹಂಗಾರೆ ನನ್ನ ಬಂಗಾರನ್ ಕೊಂದವ್ರು ಯಾರು ಅಂತ ಇವ್ರ ಕೈ ಹೇಳಕ್ಕಾಗ್ತದ? ಇದ್ಯೋನಿದು ಮದ್ವೆ ನಿಲ್ಸದ್ ಬೇಡ ಅಂತ ಕರ್ಕೊಂಬಂದ್ರೆ ಇದು ನನ್ ಕುದ್ಕೆಗೆ ಸುತ್ಕೋತಾ ಇದೆಯಲ್ಲ. ಹೇಳಿ ಸ್ವಾಮಿಗಳೇ, ಹೇಳಕ್ಕಾಗ್ತದ? ಅಯ್ಯೋ, ಗುರುಗಳಿಗೆ ಹಂಗೆಲ್ಲ ಅನ್ಬಾರ್ದು ಕಣಪ್ಪ. ಕಾಲ್ಗೆ ಅಡ್ಬೀಳು. ಅವ ಅವ್ರ ಮೊದಲು ಕೊಂದವ್ರು ಯಾರು ಅಂತ ಹೇಳಿ. ಕಾಲಿಗೆ ನಮಸ್ಕಾರ ಏನು, ಕಾಲು ತೊಳೆದು ಪಾದ ಪೂಜೆನೆ ಮಾಡ್ತೀನಿ. ಹೇಳಿ ಸ್ವಾಮಿಗಳೇ, ನನ್ನ ಬಂಗಾರನ ಕೊಂದವ್ರು ಯಾರು? ಅವರೆಲ್ಲವ್ರೆ. ಆ ಪಾಪಿ ಈ 4 ದಿಕ್ಕಲ್ಲೂ ಇಲ್ಲ, ತನ್ನ ಮೂಲ ಸ್ಥಾನದಲ್ಲೇ ಇದ್ದಾನೆ. ಮೂಲ ಸ್ಥಾನ ಅಂದ್ರೆ ಮುಂಬೈ. ಗುರುಗಳೇ, ದಿಟ್ಟವಾಗ್ಲೂ ನೀವು ದ್ಯಾವ್ರೇನೆಯ. ಅವನು ಯಾರು? ನೋಡಕ್ ಹೆಂಗಿರ್ತಾನೆ? ಕಾಲ ಬಂದಾಗ ಎಲ್ಲರೂ ಕಣ್ಮುಂದೆ ಬರ್ತಾರೆ ಮಗು. ಅಯ್ಯೋ ಸಿರಿ, ಆ ಇಸಿ ಅಲ್ಲ ಬಿಡು. ಈಗ ಸ್ನೇಹ ಭೀಮನ್ಸಿ ಆಗೋಳೆ. ಗುರುಗಳ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡ್ರೆ ಒಳ್ಳೇದಾಯ್ತದೆ. ನಿನ್ನ ಆಶೀರ್ವಾದ ತಗೊಳವ. ಇವ್ರಿಗೆ ಭವಿಷ್ಯದ ಅರಿವಿದೆ ಅಂತಾರೆ. ಒಂದ್ ವೇಳೆ ನಾನು ಹೆರಿಗೆ ಆದ್ರೆ ಬದುಕಲ್ಲ ಅನ್ನೋ ವಿಚಾರ ಮನೆಯವ್ರಿಗೆ ಗೊತ್ತಾದ್ರೆ? ಸ್ವಾಮಿಗಳೇ, ತಾಯಿ ಮಗು ಇಬ್ರು ಸಂದಾಗಿರ್ಬೇಕು. ಆಶೀರ್ವಾದ ಮಾಡಿ. ಶುಭಂ ಭವತು. ಈ ಮಗುವಿನ ಮುಖದಲ್ಲಿ ಅದ್ಭುತವಾದ ಕಳೆ ಇದೆ. ಇದರಿಂದ ಆಕೆ ಹುಟ್ಟೋ ಮಗು ಆರೋಗ್ಯವಾಗಿರುತ್ತೆ. ಆ ಮಗುವಿನಿಂದ ತಾಯಿಗೂ ಒಳ್ಳೆಯದಾಗತ್ತೆ. ಇವ್ರೇನು ಹೀಗೆ ಹೇಳ್ತಿದ್ದಾರೆ? ನಿಜವಾಗ್ಲೂ ಇವರಿಗೆ ಭವಿಷ್ಯದ ಅರಿವಿದೆಯಾ? ಸಿರಿ, ಸುಮ್ಮನ್ ಮದ್ವೆನ ಆದಷ್ಟು ಬಿರ್ನೆ ಮಾಡ್ಬಿಡಿ ಅಂತ ಗುರುಗಳು ಅಪ್ಪಣೆ ಕೊಟ್ಟವ್ರೆ. ಅಮ್ಮವ್ರ ಆಸೆ ಹಂಗೆ ನಾವೆಲ್ಲ ತಯಾರು ಮಾಡ್ಕೊಳ್ಳೋಣ. ಸರಿ ಅವ, ಮೊದಲು ಕೊರವಂಜಿ ಹೇಳಿದ್ರು, ಈಗ ಸ್ವಾಮಿಗಳು ಹೇಳ್ತವ್ರೆ. ಅಮ್ಮನ ಆಸೆ ಈಡೇರ್ಲಿ. ನಾಳೆಯಿಂದನೇ ಸುಮ್ಮನ್ ಮದ್ವೆಗೆಲ್ಲ ತಯಾರಿ ಮಾಡ್ಕೊಳ್ಳು. ಆಯ್ತು. ಫೈನಲಿ
ನಾವಿಬ್ರು ಗಂಡ ಹೆಂಡತಿ ಆಗೋ ಸಮಯ ಬಂದಿದೆ. ನಾಳೆಯಿಂದ ಮದುವೆ ಶಾಸ್ತ್ರಗಳು ಶುರು. ಐ ಆಮ್ ಸೋ ಎಕ್ಸೈಟೆಡ್. ನನಗೂ ನಿನ್ನಷ್ಟೇ ಖುಷಿ ಆಗ್ತಿದೆ ಸಚಿನ್. ನಮ್ಮ ಪ್ರೀತಿ ಮದುವೆವರೆಗೂ ಬಂದು ನಿಲ್ಲುತ್ತೆ ಅನ್ನೋ ನಂಬಿಕೆನೇ ನನಗಿರಲಿಲ್ಲ ಗೊತ್ತಾ. ಹೌದು ಸುಮಾ, ಆ ಭಯ ನನಗೂ ಇತ್ತು. ಅದರಲ್ಲೂ ನೀನಂತೂ ನನ್ನ ಮೇಲೆ ಲವ್ ಇಲ್ವೇ ಇಲ್ಲ ಅಂದಾಗ ನನ್ಗೇನಾಗ್ತೀನೋ ಅನ್ನೋ ಭಯ ಇತ್ತು. ಇವತ್ತು ನಾವಿಬ್ರು ಒಂದಾಗ್ತಿದ್ವಿ ಅಂದರೆ ಅದಕ್ಕೆ ಮೇನ್ ಕಾರಣನೇ ಬಂಗಾರತ್ತೆ. ಅವ್ರು ಧೈರ್ಯ ಮಾಡಿ ಅವನ ಹತ್ರ ಮಾತಾಡಿಲ್ಲ ಅಂದಿದ್ರೆ ಇದೆಲ್ಲ ನಿಜವಾಗ್ಲೂ ಕನಸಿನ ಮಾತು. ಹೌದು ಸುಮಾ, ಈ ಹ್ಯಾಪಿ ಮೂಮೆಂಟಲ್ಲಿ ಬಂಗಾರಮ್ಮ ಅವ್ರು ನಮ್ಮ ಜೊತೆ ಇರಬೇಕಾಯ್ತು. ವಿ ಆಲ್ ರಿಯಲಿ ಮಿಸ್. ಅತ್ತೆ ಗುಂಡೆಡ್ ಬಿದ್ದಾಗ್ಲೂ ನಮ್ಮ ಮದುವೆ ನಿಲ್ಬಾರ್ದು ಅಂತಾನೆ ಹೇಳಿದ್ರು. ನಮ್ಮ ಮೊದಲನೇ ಥ್ಯಾಂಕ್ಸು ಅವ್ರಿಗೆ. ಖಂಡಿತ ಸುಮಾ. ಹಾಗೆ ನಮ್ಮ ಪ್ರೀತಿಗೆ ಸಪೋರ್ಟ್ ಮಾಡಿದ ಕಂಟಿ ಅಣ್ಣ, ಕಾಳಿ ಅಣ್ಣ, ಪುರ್ಸಿಗೂ ನನ್ನ ಕಡೆಯಿಂದ ಒಂದು ಸ್ಪೆಷಲ್ ಥ್ಯಾಂಕ್ಸ್. ಅತ್ತೆ ಆಸೆನೂ ನಮ್ಮ ಮದುವೆ ಆಗೋದೇ ಇತ್ತು. ಅವ್ರನ್ನಂತೂ ಉಳಿಸ್ಕೊಳಕ್ಕಾಗಲಿಲ್ಲ. ಅಟ್ಲೀಸ್ಟ್ ಅವ್ರ ಆಸೆ ಆದರೂ ಈಡೇರಲಿ ಅಂತ ನಮ್ಮ ಮದುವೆಗೆ ತಯಾರಿ ಮಾಡ್ಕೋತಿದ್ದಾರೆ. ಅಕಸ್ಮಾತು ಕಂಟಿ ಅಣ್ಣ ಏನಾದರೂ ಅವ್ರ ಅಮ್ಮಂಗೆ ಹೇಳಿ ನಿನ್ನ ಮನಸ್ಸಲ್ಲಿರೋ ನಿಜಾನ ಬಾಯಿ ಬಿಡಿಸಿರ್ಲಿಲ್ಲ ಅಂದಿದ್ರೆ ನೀನಿಷ್ಟೊತ್ತಿಗೆ ಆ ಜಗನ್ ಹೆಂಡತಿ ಆಗೋಗ್ತಿದ್ದೆ ಅಲ್ವಾ ಸುಮಾ? ನನ್ನ ಎಕ್ಸ್ಪೆಕ್ಟೇಷನ್ ಬೇರೆನೇ ಇದೆ. ನನಗೆ ನೀನು ಬೇಕು. ನೀನು ಸಚಿನ್ನ ಬಿಟ್ಟು ನನ್ನನ್ನು ಮದುವೆ ಆದರೆ ನಾನು ಖಂಡಿತವಾಗ್ಲೂ ಬಂಗಾರಮ್ಮನ ಉಳಿಸ್ತೀನಿ. ಯು ನೋ ಐ ಆಮ್ ಅ ಹಾರ್ಟ್ ಸ್ಪೆಷಲಿಸ್ಟ್. ಇಂಥ ಕ್ರಿಟಿಕಲ್ ಟೈಮಲ್ಲಿ ಇಷ್ಟೊಂದು ಯೋಚನೆ ಮಾಡಿದ್ರೆ ಹೇಗೆ? ನೀನು ಒಪ್ಕೊಂಡ್ರೆ ಉಳಿತಾರೆ, ಇಲ್ಲ ಅಂದರೆ ಇಲ್ಲ. ಬಾ ಬಾ ಸುಮಾ, ನನ್ನ ಹೆಂಡತಿ ಆಗು. ಅವತ್ತು ಸ್ವಲ್ಪ ಮಿಸ್ ಆಗಿದ್ರು ನಾನು ನಿನಗೆ ಸಿಗ್ತಾನೆ ಇರಲಿಲ್ಲ ಸಚಿನ್. ನಮ್ಮ ಪ್ರೀತಿ ಮಧ್ಯೆ ಯಾವ ಜಗನ್ ಬಂದ್ರು ಕೊನೆಗೂ ನಮ್ಮ ಪ್ರೀತಿನೇ ಗೆಲ್ತು ಸುಮಾ. ಜಗನ್ ಮಿಸ್ಬಿಹೇವ್ ಮಾಡಿದ ವಿಷಯನ ಸಚಿನ್ ಹತ್ರ ಹೇಳ. ಥ್ಯಾಂಕ್ ಯು ಸುಮಾ. ನಾನು ಯಾರನ್ನ ಪ್ರೀತಿ ಮಾಡಿದ್ನೋ ಅವ್ರ ಜೊತೆಗೆ ಮದುವೆ ಆಗ್ತಿದ್ದೀನಿ. ಐ ಲವ್ ಯು ಸೋ ಮಚ್ ಸುಮಾ. ಸಚಿನ್ ನಮ್ಮ ಮದುವೆ ಆಗ್ತಿದೆ ಅಂತ ಖುಷಿಯಾಗಿದ್ದಾನೆ. ಈಗ ಆ ವಿಷಯ ಹೇಳಿ ಮನ್ಸು ಅಪ್ಸೆಟ್ ಮಾಡೋದು ಬೇಡ. ಇದೇನಾದರೂ ಬಾಬನ್ ಗೊತ್ತಾದ್ರೆ ಮತ್ತೇನಾದರೂ ತೊಂದರೆ ಆಗುತ್ತೆ. ಸುಮಾ, ಏಯ್ ಸುಮಾ, ಏನ್ ಯೋಚನೆ ಮಾಡ್ತಾ ಇದೀಯಾ? ನಾನು ಇಲ್ಲಿ ನಿಂಗೆ ಐ ಲವ್ ಯು ಹೇಳ್ತಾ ಇದ್ದೀನಿ, ನೀನ್ ಸುಮ್ಮನೆ ಹಾಗೆ ನಿಂತಿದ್ಯಲ್ಲ. ಐ ಲವ್ ಯು ಟು ಸಚಿನ್.